ನನಗೆ ಜ್ವರ ಬಂದಿದೆ ಅಂತ ಡಾಕ್ಟ್ರಿಗೆ ಫೋನ್ ಮಾಡಿ, ಹ್ಮ್ ಸರ್ ಹೀಗೆ ನನಗೆ ತುಂಬ ಜ್ವರ ಬಂದಿದೆ ಏನು ಮಾಡಬೇಕು ಅಂತ ಕೇಳಿದರೆ ಡಾಕ್ಟ್ರ್ ಏನು ಹೇಳ್ಬೋದು? ಪ್ಯಾರಾಸಿಟಮಲ್ ತಗೊಳಪ್ಪ ಅಂತ ಇಷ್ಟು ಮಾತ್ರ ಇದು ಅಂತ. ಆದರೆ ನಿಜವಾಗಿ ಏನಾಗಿದೆ ಎನ್ನುವಂಥದ್ದು ವೈದ್ಯರ ಹತ್ತಿರದಲ್ಲಿಯೇ ಇದ್ದಾಗ ಮಾತ್ರ ಗೊತ್ತಾದೀತು. ಇದು ಮುಖ್ಯ ವಿಷಯ. ಇನ್ನು ಜ್ಯೋತಿಷದಲ್ಲಿ ಟಿ ವಿಯಲ್ಲೋ ಅಥವಾ ಮಾಧ್ಯಮದಲ್ಲೋ ಹೇಳಿದ್ದು ಸರಿಯೋ ತಪ್ಪು ಅಂತ ಹೇಳಲಿಕ್ಕೆ ನಾವು ಯಾರು ಜನ ಅಲ್ಲ. ಯಾಕೆಂದರೆ ಯಾರ್ಯಾರ ಸಾಮರ್ಥ್ಯ ಏನು ಅಂತ ಗೊತ್ತಿಲ್ಲ. ಅವ್ರ ವಸ್ತುತ ಶಾಸ್ತ್ರ ಏನು ಹೇಳುತ್ತೆ ಅಂತ ನೋಡಬೇಕಾಗುತ್ತೆ. ಅಲ್ಲಿ ಹೇಳುತ್ತೆ, ಅನೇಕ ಹೋರಾತತ್ವಜ್ಞ ಪಂಚ ಸಿದ್ಧಾಂತಕೋ ವಿದಃ ಊಹಾಪೋಹ ಪಟು ಸಿದ್ಧ ಮಂತ್ರೋ ಜಾನಾತಿ ಜಾತಕಂ ಅಂತಿದೆ. ಇದೆಲ್ಲ ಶಾಸ್ತ್ರದಲ್ಲೇ ಈ ವಾಕ್ಯವನ್ನು ಇಟ್ಟುಕೊಳ್ಳದೆ ನಾವು ಏನು ಹೇಳಿದ್ರು ಪೂರ್ಣವಾಗಿ ಅದರಿಂದ ಅಧಃಪತನವಾಗ್ತೇವೆ. ಯಾಕೆ ಸಂಹಿತಾ ಗ್ರಂಥದಲ್ಲಿ ಹೇಳ್ತಾನೆ, ಯಾರು ಜ್ಯೋತಿಷಿ ಅಂತ ಹೇಳಲಿಕ್ಕೆ ಒಂದು ಸಾಂವತ್ಸರಿಕ ಸೂತ್ರಾಧ್ಯಾಯ ಅಂತಲ್ಲಿದೆ, ಒಂದು ಅಧ್ಯಾಯ ಕೊಟ್ಟಿದ್ದಾನೆ ಸರ್. ಯಾರು ಕುಹುಕಾವೇಶ ಪಟುಹು, ಕುಹುಕದಿಂದ ಹೇಳ್ತಾರೋ, ಆವೇಶದಿಂದ ಹೇಳ್ತಾರೋ, ಅಥವಾ ಏನನ್ನೋ ನೋಡಿ ಹೇಳ್ತಾರೋ, ಅದೆಲ್ಲರೂ ಕೂಡ ಸಹ ಪಂಕ್ತಿ ದೂಷಕ ಅಂತ ಹೇಳ್ತಾನೆ ವರಾಹಮಿರಾಚಾರ್ಯ. ಯಾರು ಗ್ರಹಗಳ ಗಣಿತ ಇಲ್ಲದೆ ನಿರ್ಣಯವನ್ನ ಕೊಡ್ತಾರೋ, ಯಾರು ಆವೇಶ ಅಂದ್ರೆ ಗೊತ್ತಾಗಿರ್ಬೋದು, ಮೈ ಮೇಲೆ ಬಂದು ಹೇಳುವಂತಹದ್ದು, ಕಣ್ಣು ಮುಚ್ಚಿಕೊಂಡು ಹೇಳುವಂತಹದ್ದು, ಕಿವಿ ಮುಚ್ಚಿಕೊಂಡು ಹೇಳುವಂತಹದ್ದು, ಇದೆಲ್ಲವೂ ಇದೆಯಲ್ಲ. ಅದಕ್ಕೆ ಸಿದ್ಧವಾಗಿ ಸಂಹಿತ, ವಾರಾಹಿ ಸಂಹಿತ, ಬೃಹತ್ ಸಂಹಿತ ಹೇಳುವಂತಹ ಗ್ರಂಥದಲ್ಲಿ ಸ್ಪಷ್ಟ ಉಲ್ಲೇಖವನ್ನ ಮಾಡಿದ್ದಾನೆ. ಸಹ ಪಂಕ್ತಿ ದೂಷಕ, ರಾಜ ಅವನ ರಾಜ್ಯದಿಂದ ಹೊರ ಹಾಕಬೇಕು ಅಂತಿದೆ.